ಅರ್ಥ ಮಾಡ್ಸೋರ್ ಹತ್ರ ಹೋಗಿದ್ದಾಳ? ಅಂದ್ರೆ ದೇವಸ್ಥಾನಕ್ಕ? ಏನ್ರಿ ಪುರೋಹಿತ್ರ ಇದ್ದಾರಾ? ಗುರುಗಳು ಪುಣ್ಯ ಸ್ನಾನಕ್ಕೆ ಹೋಗಿದ್ದಾರೆ. ವಿಷಯ ಏನು ಅಂತ ಹೇಳಿ. ನಿಮ್ಗೆ ಸಂಸ್ಕೃತ ಬರುತ್ತಾ? ಬರುತ್ತೆ, ಗುರುಗಳಿಂದ ಕಲ್ತಿದ್ದೀನಿ. ಇದ್ರಲ್ಲಿ ಏನಿದೆಯೋ ಓದ್ಬಿಟ್ಟು ಹೇಳ್ತೀರಾ? ಹೇಳ್ತೀನಿ, ಇಲ್ಲಿ ಕೊಡಿ, ನೀವಲ್ಲಿ ಕೂತ್ಕೊಳ್ಳಿ. ನೀವು ಸೂರ್ಯವಂಶದವರಾ? ಹೌದು. ಯಾಕೆ? ಈ ತಾಳೆಗರಿ ನಿಮ್ಮ ವಂಶಕ್ಕೆ ಸಂಬಂಧಪಟ್ಟಿದ್ದು. ಅದ್ರಲ್ಲಿ ಏನ್ ಬರ್ದಿದೆ? ಹೇಳ್ತೀನಿ. ದಿವ್ಯಮ್ಮ ಕಾರ್ ತಗೊಂಡು ಇಷ್ಟೊಂದು ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗಿರ್ತಾರೆ? ಅಭಿ ಸರ್ ಮನ್ಸಲ್ಲಿ ಏನಿದೆ ಅಂತ ನನ್ನ ಕೇಳಿದ್ರು. ಒಂದ್ ವೇಳೆ ಅಜ್ಜಿ ಅವರನ್ನು ಕಲ್ಪನಾ ಅವರನ್ನು ದಿವ್ಯಮ್ಮ ಕೇಳಿರ್ತಾರ? ಅವ್ರೇನಾದ್ರೂ ಹೇಳಿದ್ರ? ಅದಕ್ಕೆ ದಿವ್ಯಮ್ಮ ಹೋಗಿರ್ಬೋದಾ? ಅವ್ರನ್ನ ಕೇಳಿದ್ರೆ ಏನಾದ್ರೂ ಗೊತ್ತಾಗ್ಬೋದೇನೋ? ದಿವ್ಯನ್ ಕೈಯಲ್ಲಿ ಆ ಪತ್ರಗಳಿರೋದು ತುಂಬಾ ಅಪಾಯ ಕಲ್ಪನಾ. ದಿವ್ಯಾಗೆ ಶಾಪದ ಬಗ್ಗೆ ಗೊತ್ತಾದ್ರೆ ಎಲ್ಲ ತಲೆ ಕೆಳಗಾಗ್ಬಿಡುತ್ತೆ. ಹೌದು ಅಜ್ಜಿ, ಅದು ಯಾರ ಕಣ್ಣಿಗೆ ಬೀಳ್ಬಾರ್ದು ಅನ್ಕೊಂಡಿದ್ವೋ ಅವ್ರ ಕಣ್ಣಿಗೆ ಬಿದ್ಬಿಡ್ತು. ನಾನು ನಿಜನೇ ಹೇಳ್ತಿದ್ದೀನಮ್ಮ. ನೀವು ಆದಷ್ಟು ಬೇಗ ಮನೆಗೆ ಹೋಗಿ. ನೀವು ಒಬ್ಬರೇ ಇರೋದು ನಿಮಗೆ ಖಂಡಿತ ಒಳ್ಳೇದಲ್ಲ. ದಯವಿಟ್ಟು ಹೋಗ್ಬಿಡಿ ಅಮ್ಮ. ಯಾಕಿಷ್ಟು ಭಯ ಪಡ್ತಾ ಇದ್ದೀರಾ? ನೀವು ಇಲ್ಲಿರೋದು ಒಳ್ಳೇದಲ್ಲಮ್ಮ. ದಯವಿಟ್ಟು ಮನೆ ಹೋಗಿ, ಬೇಗ ಮನೆಗೆ ಹೋಗಿ ಅಮ್ಮ. ನಿಜ ತಿಳ್ಕೊಂಡೆ ಹೋಗ್ತೀನಿ ಪುರೋಹಿತ್ರೆ. ಇದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ದೇನೆ ನಾನು ಮನೆಗೆ ಹೋಗೋದಿಲ್ಲ. ಅದೇನಿಲ್ಲಮ್ಮ. ನೀವು ಹೇಳ್ದೆ ಇದ್ದ ಮಾತ್ರಕ್ಕೆ ನನಗೆ ನಿಜ ತಿಳಿದೆ ಹೋಗೋದಿಲ್ಲ. ಸಂಸ್ಕೃತ ಗೊತ್ತಿರೋ ಯಾರೇ ಆದ್ರೂ ಇದ್ರಲ್ಲಿ ಏನ್ ಬರ್ದಿದೆ ಅಂತ ಹೇಳ್ತಾರೆ. ಅವ್ರ ಹತ್ರನೇ ಹೋಗ್ತೀನಿ. ಅಮ್ಮ ಅಮ್ಮ, ನಾನು ಹೇಳೋದು ಕೇಳಿ ಅಮ್ಮ. ಅಮ್ಮ ಅಮ್ಮ ಹಲೋ ಶಾಸ್ತ್ರಿಗಳೇ. ನೋಡಪ್ಪ, ಒಂದ್ ಕೆಟ್ಟ ಸುದ್ದಿ. ಏನ್ ಶಾಸ್ತ್ರಿಗಳೇ? ಆ ಶಾಪದ ವಿವರವುಳ್ಳ ತಾಳೆಗರಿಗಳು ನಿಮ್ ತಂಗಿಗೆ ಸಿಕ್ಕಿದೆ. ಅದು ಸಂಸ್ಕೃತದಲ್ಲಿರೋದ್ರಿಂದ ಅದ್ರ ಸತ್ಯ ಇನ್ನೂ ಅವ್ರಿಗೆ ಗೊತ್ತಾಗಿಲ್ಲ. ನನ್ನ ಶಿಷ್ಯ ಓದಿ ಹೇಳುವಷ್ಟರಲ್ಲಿ ನಾನದನ್ನ ತಡೆದೆ. ಈಗ ದೇವಸ್ಥಾನಕ್ಕೆ ಬಂದಿದ್ದಾಳ? ಹೌದಪ್ಪ,
ನಿಜ ಹೇಳಿ ಅಂತ ನನ್ನನ್ನು ಪದೇ ಪದೇ ಕೇಳಿದ್ರು. ನಾನು ಹೇಳಲಿಲ್ಲ. ಸಂಸ್ಕೃತ ಗೊತ್ತಿರೋರ ಹತ್ರ ಹೋಗ್ತೀನಿ ಅಂತ ಹೋದ್ರು. ಅವ್ರಿಗೆ ನಿಜ ತಿಳಿಯೋದಕ್ಕೆ ಜಾಸ್ತಿ ಸಮಯ ಇಲ್ಲಪ್ಪ. ಇಲ್ಲಿ ಅಖಂಡ ದೀಪ ಜೋರಾಗಿ ಉರಿತಿದೆ. ನನ್ ಮನ್ಸು ಕೇಡನ್ನ ಸೂಚಿಸ್ತಿದ್ಯಪ್ಪ. ಮನೆಗೆ ಹೋಗಿ ಅಂತ ಎಷ್ಟು ಹೇಳಿದ್ರು ಅವ್ನ್ ಮನೆಗೆ ಹೋಗ್ಲೇ ಇಲ್ಲ. ನಿಜ ತಿಳ್ಕೊಂಡೇ ಹೋಗ್ತೀನಿ ಅಂತ ಈಗ ಹೋದ್ರಪ್ಪ. ಶಾಪದ ವಿಚಾರ ಗೊತ್ತಾಗಿ ಅದು ತನ್ನನ್ನೇ ನಾಶ ಮಾಡುತ್ತೆ ಅಂತ ಗೊತ್ತಾದ ಕ್ಷಣದಲ್ಲಿ ಶಾಪ ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ ಅಪ್ಪ. ಆದಷ್ಟು ಬೇಗ ಹೋಗಿ ಅವಳನ್ನ ತಡೀರಿ. ಆ ತಾಳೆಗರಿಗಳನ್ನ ತಗೊಳ್ಳಿ. ಅವಳಿಗೆ ನಿಜ ಗೊತ್ತಾಗ್ಬಾರ್ದಪ್ಪ. ಬೇಗ ಹೊರಡಿ. ಸರಿ ಶಾಸ್ತ್ರಿಗಳೇ. ಛೇ, ನಾನು ಯಾವ್ದು ಆಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆಯಾ? ದಿವ್ಯಾ, ಅಭಿ ಸರ್, ಕೇಶವ, ಒಂದ್ ಪ್ರಾಬ್ಲಮ್ ಆಗಿದೆ. ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು ಸರ್. ಮೊದಲು ನಾನು ಹೇಳೋದು ಕೇಳು. ಇದು ಅರ್ಜೆಂಟ್ ಸರ್. ಇದು ಅದಕ್ಕಿಂತ ಅರ್ಜೆಂಟ್. ಶಾಪದ ಬಗ್ಗೆ ಬರೆದಿರೋ ತಾಳೆ ಗರಿಗಳು ದಿವ್ಯಂಗ್ ಸಿಕ್ಕಿವೆ ಅಂತೆ. ಆ ವಿಷಯನ ನಿಮ್ಗೆ ಹೇಳ್ಬೇಕು ಅಂತ ನಿಮ್ಮನ್ನ ಆಗ್ಲಿಂದ ಹುಡುಕ್ತಾ ಇದ್ದೀನಿ ಸರ್. ನಿನ್ಗೆ ಯಾರು ಹೇಳಿದ್ರು? ಅಜ್ಜಿಯವರು ಕಲ್ಪನಾ ಮೇಡಮ್ ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ ಸರ್. ಅದನ್ನ ತಗೊಂಡು ದಿವ್ಯಮ್ಮ ಎಲ್ಗೋ ಹೋದ್ರು ಸರ್. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಶಾಸ್ತ್ರಿಗಳು ಫೋನ್ ಮಾಡಿದ್ರು. ದಿವ್ಯಾ ತಾಳೆಗರಿ ತೋರಿಸಿ ಅದ್ರಲ್ಲಿ ಏನಿದೆ ಅಂತ ಕೇಳಿದ್ಲಂತೆ. ಶಾಸ್ತ್ರಿಗಳೇನೋ ಹೇಳಿ ಮ್ಯಾನೇಜ್ ಮಾಡಿದಾರಂತೆ. ದಿವ್ಯಾ ಅದನ್ನ ನಂಬದೆ ಸತ್ಯ ತಿಳ್ಕೊತೀನಿ ಅಂತ ಹೋದ್ಲಂತೆ. ದಿವ್ಯಮ್ಮಂಗ್ ನಿಜ ಗೊತ್ತಾದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಸರ್. ಅದನ್ನೇ ಶಾಸ್ತ್ರಿಗಳು ಹೇಳ್ತಿದ್ರು. ದೇವಸ್ಥಾನದಲ್ಲಿ ಅಖಂಡ ದೀಪ ಹೊತ್ತು ಉರಿತಿದ್ಯಂತೆ. ದಿವ್ಯನ್ಗೆ ಶಾಪದ ಬಗ್ಗೆ ಗೊತ್ತಾದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತಿದ್ದಾರೆ. ನಾವು ಕೂಡಲೇ ದಿವ್ಯನ ತಡೆದು ಮನೆ ಕರ್ಕೊಂಡ್ಬರ್ಬೇಕು ಕೇಶವ. ಇಲ್ಲದೆ ಹೋದ್ರೆ ದಿವ್ಯಾ ನಮಗ್ ಸಿಗಲ್ಲ. ನಡೀರಿ ಸರ್, ಹೋಗೋಣ. ನಡಿ.